ಜೈ ಶಿವಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಡ್ರಿಂಕ್ಸ್ ಮಾಡ್ತಾ ಇದ್ವಿ, ನನ್ನ ಜೊತೆ ಇದ್ದಾರೆ, ಮಜಾ ಮಾಡ್ತಾ ಇದ್ದೀನಿ, ಜೀವನವನ್ನು ಅನುಭವಿಸ್ತಾ ಇದ್ದೀನಿ. ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಈ ವಿಷಯ ನಿಮ್ ಮುಂದೆ ಹೆಂಗ್ ಹೇಳ್ರ ತಿಳಿತೈತ ಅನ್ನೋದು ನನಗಂತೂ ತಿಳಿವಾತ. ಯಾಕಂದ್ರ ಬೆಳಗಾವಿ ಜನ ಬಾಳ ಹುಷಾರ ಶಾನ್ಯಾರ ಅಂತ ಇಡೀ ರಾಜ್ಯ ರಾಷ್ಟ್ರದಾಗ ಮಾತಾಡ್ತಿರ್ತಾರ. ಬಾಳ ಬುದ್ಧಿವಂತರ ಬೆಳಗಾವಿ ಜನ ಅಂತ. ಆದ್ರೂ ಎಲ್ಲೋ ಜನ ಎಡವಾತೈತಿ, ಎಲ್ಲೋ ಈ ಕೆಲವೊಂದ ರಾಜಕೀಯ ನಾಯಕರಾಗ್ಲಿ ಹಿರಿಯ ಅಧಿಕಾರಿಗಳು ಅವ್ರಿಗೆ ಸಾಥ್ ಕೊಡಾತಾರೆ ಅಂಬಲ್ಲ ಅಂತೇಳಿ ಒಂದ್ ಕಡೆ ಸಂಶಯ ಶುರುವಾಗತೈತಿ ನನಗೆ. ಯಾಕಂದ್ರೆ ಇವತ್ತ ಬೆಳಗಾವಿ ಒಳಗ ನೀವು ನೋಡ್ರಿ, ನೀವು ಕಿಲ್ಲಾ ಕೆರಿಯಿಂದ ಹಿಡ್ಕೊಂಡ್ ಕಾಲೇಜ್ ರೋಡ್ ಹಿಡ್ಕೊಂಡ್ ಬೋಗಾರ್ವೇಸ್ ಗೋವಾವೇಸ್ ಎಲ್ಲಿ ನೋಡ್ತೀರಿ ನೋಡ್ರಿ, ನರೇಂದ್ರ ಮೋದಿ ಅವ್ರು ಬಂದಾಗೂ ಬಹುತೇಕ ಇಷ್ಟ ಬ್ಯಾನರ್ಗಳು ಫ್ಲೆಕ್ಸ್ಗಳು ಇರಾಕಿಲ್ಲ. ಬೆಳಗಾವದಾಗ ಎಲ್ಲೂ ಜಾಗ ಉಳಿದಿಲ್ಲ. ಇವ್ರೇನ್ ನರೇಂದ್ರ ಮೋದಿ ಅವರು ಅಲ್ಲ, ಸಿದ್ದರಾಮಯ್ಯನವರು ಅಲ್ಲ, ಅಥವಾ ಅಮಿತ್ ಶಾನು ಅಲ್ಲ. ನನ್ನ ಅಂದಾಜ್ಲಿ ಅಷ್ಟು ದೊಡ್ಡ ದೊಡ್ಡ ಪೋಸ್ಟರ್ ಬ್ಯಾನರ್ 17ನೇ ತಾರೀಕಿಗೆ ಅವ್ರು ಹೇಳ್ತಾರ, ಓಪನ್ ಆಗಿ ಹೇಳಿದಾರ ಅವರು 15,000 ಬಂದೂಕ್ ಅದಾವ ಅಂತ. ಅದನ್ನು ಎಪಿಸೋಡ್ ಮಾಡಿನ ಅವ್ರು ಮಾತಾಡಿದ್ದ. ಇವತ್ತಿನ ಮಠ ಪೊಲೀಸ್ ಇಲಾಖೆ ಆಗ್ಲಿ, ಜಿಲ್ಲಾಧಿಕಾರಿ ಆಗ್ಲಿ, ಬೆಳಗಾವಿ ಎಂಟದವ್ರು ಅದ್ರ ಬಗ್ಗೆ ವಿಚಾರ ಮಾಡಿದಾರಲ್ಲ ಗೊತ್ತಿಲ್ಲ ನಮ್ಗೆ. ನಮ್ಮ ಹತ್ರ 15,000 ಬಂದೂಕಿದಾವೆ, ನಮ್ಮ ಹತ್ರ 15,000 ಬಂದೂಕಿದಾವೆ, ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಷ್ಟು ಓಪನ್ ಆಗಿ ಇದನ್ನ ಹೇಳ್ತಾ ಇದ್ದೇನೆ. ನಿಮಗೆ ತಿಳಿತಾ ಇಲ್ವಾ? ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ಈ ರೀತಿ ಯಾರಾದ್ರೂ ಹೇಳಿಕ್ ಸಾಧ್ಯ ಇದೆನಾ? ನಾನು ಯಾರಿಗೂ ಅಂಜುವುದಿಲ್ಲ, ಯಾರಿಗೂ ಅಂಜುವುದಿಲ್ಲ. ಧೈರ್ಯವಂತನಿದ್ದೇನೆ, ಪಕ್ಕಾ ಗಂಡಸಿದ್ದೇನೆ. ಈಗ ನಾಳೆ 17ನೇ ತಾರೀಕಿಗೆ ರವಿವಾರ ದಿವಸ 25,000 ಜನರನ್ನು ತಗೊಂಡ ಬೆಳಗಾವಿ ಸ್ವಚ್ಛ ಮಾಡಕ್ ಬರತ್ತಾರ. ಅಂದ್ರೆ ಬೆಳಗಾವಿ ಬಹುತೇಕ ಗಬ್ಬ ಎದ್ದು ಹೋಗೈತಿ, ಅಡ್ಡಾಡಕ್ ಬರ್ದಂಗ ಆಗೈತಿ. 25,000 ಮಂದಿ ಹೊರಗಿನಿಂದ ತಗೊಂಡ್ಬಂದ ಅವ್ರ ತಮ್ಮ ಶಕ್ತಿ ಪ್ರದರ್ಶನ ಮಾಡತ್ತಾರು. ಅದಕ್ಕೆ ಬೆಳಗಾವಿ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ, SP ಅವ್ರಿಗೆ, ನಗರ ಕಮಿಷನರ್, ಪೊಲೀಸ್ ಕಮಿಷನರ್ ಅವ್ರಿಗೆ, ಮುನ್ಸಿಪಾಲಿಟಿ ಕಮಿಷನರ್ ಅವ್ರಿಗೆ, ಮತ್ತ ಮಂತ್ರಿಗಳಿಗೆ, ಮತ್ BJP MLAಗಳ, ಕಾಂಗ್ರೆಸ್ MLAಗಳ, MP ಗಳ ದಯಮಾಡಿ ಅವ್ನು ಸ್ವಾಗತ ಮಾಡಿ ಪಟ್ಟಾಭಿಷೇಕ ಮಾಡ್ಬೇಕು ನಾವು. 17ನೇ ತಾರೀಕಿಗೆ ಈಗಾಗಲೇ ಸರ್ದಾರ ಗ್ರೌಂಡ್ನ್ಯಾಗ ನಾ ಬೆಳಗಾವ್ ಸ್ವಚ್ಛ ಮಾಡ್ತೇನೆ, ಮುಂಜಾನೆ ಊಟ, ಸಂಜೆಗೆ ನಾಷ್ಟ, ಮನರಂಜನೆ, ಇದು ಮನರಂಜನೆ ಕಾರ್ಯಕ್ರಮ ಮಾಡೋರು ಪಾಪ. ಈಗಾಗಲೇ ಹೇಳಿದ್ರೆ ನಾನು ಡಾಕ್ಟರ್ ಶಿವಾನಂದ ನೀಲನ್ ಅವ್ರ ಇವ್ರ ನೋಡ್ರೆ ಗೊತ್ತಾಗ್ತೈತಿ. ಯಾಕಂದ್ರ ಶಿವಾನಂದ ನೀಲನ್ ಅವ್ರ ಮೊದ್ಲ ಮೊನ್ನೊಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅವ್ರು ನನ್ ಕರೀಲಿಲ್ಲ, ಆಮ್ಯಾಗ ಗೊತ್ತಾತು. ಆವಾಗ ಪತ್ರಿಕಾಗೋಷ್ಠಿ ಒಳಗೆ ಯಾರೋ ಒಬ್ರ ಇದ್ದವ್ರು ಕೇಳ್ರಿ, ನೀವ ಕೈಗಡ್ನ ಇಸ್ಕೋತರಿ, ಹ್ಯಾಂಡ್ ಲೋನ್ ಇಸ್ಕೋತರಿ ಅಂತೇಳಿ ಕೇಳಿದಾಗ ಆ ವಿಷಯ ಅಲ್ಲಿ ಮರಿಸಿ ಬಿಡ್ತಾರ. ಅವ್ರು ಹೌದ್ ನಾ ಇಸ್ಕೋತೇನಂತೂ ಹೇಳ್ತಾರ. ಇವರು ಆ ಹ್ಯಾಂಡ್ ಲೋನ್ ಶಿವಮ್ ಅಸೋಸಿಯೇಟ್ ದಿಂದ ಕೈ ಸಾಲ ತಗೊಂಡ್ 1 ವರ್ಷದೊಳಗೆ ಕೊಡ್ತೇನೆ ಅಂದದ್ದು ಇವು ದಾಖಲೆಗಳು. ನಿಮಗೆ 10 ಲಕ್ಷ 15 ಲಕ್ಷ ಅವರ ಕೈಗಡ್ನ ಇಸ್ಕೋತಾರು ಅಂತೇಳಿ ಇವತ್ತು ದಾಖಲೆಗಳು ನಿಮ್ ಮುಂದೆ ಇಡತ್ತೇನೆ. ಅವರ ಒತ್ಕೊಂಡಾರ, ಅದನ್ನ ಡೈವರ್ಷನ್ ಮಾಡಿ ಬೆಳಗಾವ ಕ್ಲೀನ್ ಮಾಡ್ತೀವಿ ಅಂತಾರ. ಮಾಡಿದ್ದೀನಿ ಅಲ್ಲ, ನಾನು ಎಲ್ಲರಿಗೂ ಪ್ರಾಮಾಣಿಕವಾಗಿ ಸ್ಪಷ್ಟತೆ ಕೊಡ್ತೀನಿ. ಪ್ರಾಮಾಣಿಕವಾಗಿ ಈಗ ಸ್ವಚ್ಛ ಬೆಳಗಾವಿ ವಿಷಯ ನಡೆದಿದೆ, ಅದ್ರ ಕೂಡ ನಿಮ್ಗೆ ತಿಳಿಸ್ತೇನೆ. ನಾನ ಬೆಳಗಾವದಾಗ ಹಂಗ ಅಂತ ಒಂದಿನ ದೊಡ್ಡ ಸಮಸ್ಯೆ ಆಗೈತಿ ಕಸದ್ದ. 15,000 ಬಂದೂಕ್ ಅದಾವಂತಾರ, 25,000 ಮಂದಿನ ತೊಗೊಂಬರ್ತಾರ ಅಂತಾರ. ಇವತ್ತು ಅದನ್ನ ಪರ್ಮಿಷನ್ ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ನ್ಯಾಗ ನಾ ಕಾರ್ಯಕ್ರಮ ಮಾಡ್ತೇನಂತ ಹಾಕಿದಾರ. ನಾನು ಇಲ್ಲಿಯ ಬೆಳಗಾವಿಯ ಸಂಬಂಧಪಟ್ಟಂತ ಇಲಾಖೆಗೆ ಮಾತಾಡಿದಾಗ ನಾವ್ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಜಿಲ್ಲಾಧಿಕಾರಿ ಅವರ ಅಲ್ಲಿ ಕೊಡಬಾರ್ದನ್ನುವಂಗೂ ಯಾವುದೇ ಒಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟ ಕೊಡಬಾರ್ದಂತ ಆದೇಶ ಕೊಟ್ಟಿದ್ದು, ಆದೇಶ ಕಾಪಿ ಕೊಟ್ರಿ ನಾನು. ಅಂದ್ರೆ ಅವ್ರ ಸರ್ದಾರ್ ಈ ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಅಲ್ಲಿ ಸರ್ದಾರ್ ಹೈಸ್ಕೂಲ್ದಾಗ ಕಾರ್ಯಕ್ರಮ ಹೆಂಗ್ ಮಾಡ್ತಾರೆ? ಇದು ಒಂದು ಯಕ್ಷ ಪ್ರಶ್ನೆ ನಿಮ್ ಮುಂದೆ ಇಡಾತೀನಿ. ಇದು ನಮಸ್ಕಾರ. ಬೆಳಗಾವಿಯ ಮಹಾಜನತೆ ಹಾಗೂ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಮೇ 17ನೇ ತಾರೀಕಿಗೆ ಬೆಳಗಾವಿ ಸ್ವಚ್ಛ ಬೆಳಗಾವಿ ಅನ್ನುವಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ.
ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಪೂರ ಬೆಳಗಾವಿಯನ್ನು 25,000 ಜನ ಸೇರಿ ಸ್ವಚ್ಛ ಮಾಡೋರಿದ್ದೇವೆ. ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಸಾಯಂಕಾಲ ಮನೋರಂಜನೆ ಪ್ರೋಗ್ರಾಮ್ ಕೂಡ ಇದೆ. ರಾತ್ರಿ ಕೂಡ ಊಟದ ವ್ಯವಸ್ಥೆ ಕೂಡ ಎಲ್ಲರಿಗೂ ಸರ್ದಾರ್ ಗ್ರೌಂಡ್ ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ದೇವೆ. ಎಲ್ಲರೂ ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅನ್ನ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತೇಳಿ ಎಲ್ಲ ಬೆಳಗಾವಿಯ ನನ್ನ ಮಹಾಜನತೆ ಹಾಗೂ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ, ಹಾಗೆ ಪುಟ್ಟ ಮಕ್ಕಳಾಗಿರ್ಬೋದು, ವಯಸ್ಸಾದವರಿರ್ಬೇಕು, ಎಲ್ಲರೂ ಈ ಪ್ರೋಗ್ರಾಮಿಗೆ ಸೇರಿ ವಿಜೃಂಭಣೆಯಿಂದ ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡೋಣ. ಬೆಳಗಾವಿಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ಬೆಳಗಾವಿಯನ್ನ ಹಸಿರು ಅನ್ನಾಗಿ ಮಾಡೋಣ. ಬೆಳಗಾವಿಯನ್ನ ಬಹಳ ಸುಂದರಗೊಳಿಸೋಣ ಅಂತೇಳಿ ಎಲ್ಲರಿಗೂ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. DC ಅವ್ರದ್ದು. ಆಮೇಲೆ ಈಗ ಹೊಸವಾಗಿ ಇದು ಶಿವಮ್ ಅಸೋಸಿಯೇಟ್ಸ್ ಅಂತೇಳಿ ಅವ್ರು ತಮ್ಮ ಒಂದು ಬ್ರೋಚರ್ದಾಗ ಸೇಫ್ ಸೆಕ್ಯೂರಿಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಟು ಗೆಟ್ 3 to 3.5 ಮಂತ್ಲಿ ಆರ್ 36 to 42% ಇಯರ್ಲಿ ಗ್ಯಾರಂಟೆಡ್ ರಿಟರ್ನ್ಸ್ ಆನ್ ಅವರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರ. ಅವ್ರದೇ ಶಿವಮ್ಮ ಅಂದ್ರ 36% ದಿಂದ 42% ಮಟ ನಿಮ್ ರೊಕ್ಕ ನಾನು ಪ್ರತಿ ತಿಂಗಳ 1 ಲಕ್ಷ ಇಟ್ರೆ 36,000 ರೂಪಾಯಿ ಪ್ರತಿ ವರ್ಷಕ್ಕೆ ಅಂದ್ರ ಕೊಡ್ತೇನೆ. 5 ಲಕ್ಷ ಇಟ್ರೆ ಅಂದ್ರ 1,80,000 ಕೊಡ್ತೇನೆ. 10 ಲಕ್ಷ ಇಟ್ರೆ ಅಂದ್ರ 30,000 ತಿಂಗಳದಂತೆ 3,60,000 ರೂಪಾಯಿ ಕೊಡ್ತೇನೆ. 20 ಲಕ್ಷ ಇಟ್ರೆ ಅಂದ್ರ 60,000 ಪ್ರತಿ ತಿಂಗಳ ಕೊಡ್ತೇನೆ. 7,22,20,000 ರೂಪಾಯಿ ನಾನು ಪ್ರತಿ ವರ್ಷ ಕೊಡ್ತೇನೆ. ಅಂದ್ರೆ ತಿಂಗಳ 25 ಲಕ್ಷ ಇಟ್ರೆ ಅಂದ್ರ 9 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೇನೆ ಅಂತಾರ. ಅವ್ರದೇ ಬ್ರೋಚರ್ ಇದು ಶಿವಮ್. ಬಹುತೇಕ ಅದ್ ನಂದು ಅಲ್ಲಂತೂ ಅನ್ಬೋದು, ಆದ್ರೆ ಇದು ಮಾತ್ರ ಹರಿದಾಡತೈತಿ ರಿಟರ್ನ್ಸ್ ಹೆಂಗ್ ಕೊಡ್ತಾನೆ. ಇವತ್ತ ನಾನು ಬಹಳಷ್ಟು ವಿಚಾರ ಮಾಡಿದಾಗ ಇವತ್ತ ಬಹಳ ವಿಶ್ವಾಸಾರ್ಹ ಅಂದ್ರ ಈ ದೇಶದಾಗ ಪೋಸ್ಟಲ್ದವ್ರು ನ್ಯಾಷನಲೈಸ್ ಬ್ಯಾಂಕ್ಗಳು ವರ್ಷಕ್ಕ 8 ರಿಂದ 9% ಒಳಗನ ಇಂಟ್ರೆಸ್ಟ್ ಕೊಡ್ತಾರೆ. ಇವ್ 36% ಹೆಂಗ್ ಕೊಡಕ್ ಸಾಧ್ಯ ಐತಿ? ಇದು ವಿಚಾರ ಮಾಡ್ಬೇಕು ನಾವು. ಇದು ವಿಚಾರ ಮಾಡ್ಬೇಕು. DC ಅವರಾಗ್ಲಿ, ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, MLA, ಮಂತ್ರಿಗಳ ಇದು ಹೆಂಗ? ಯಾಕಂದ್ರೆ ಜನ ದುಡ್ಡಿಗೆ ಇಂತ ಒಂದು ದೊಡ್ಡ ಸ್ಕೀಮ್ ಬಂದಾಗ ರೊಕ್ಕ ಹಾಕ್ತಿರ್ತಾರ. ಅವೇರ್ನೆಸ್ ಮಾಡೋದು ಎಲ್ಲಾರ್ದು ಕರ್ತವ್ಯ ಐತಿ. ಜಿಲ್ಲಾಧಿಕಾರಿ ಹಿಡ್ಕೊಂಡ್, ಜಿಲ್ಲಾ ವರಿಷ್ಠಾಧಿಕಾರಿ ಹಿಡ್ಕೊಂಡ್, ಪೊಲೀಸ್ ಕಮಿಷನರ್ ಹಿಡ್ಕೊಂಡ್, ಇಲ್ಲಿಯ ರಾಜಕಾರಣಿ, ಜನಪ್ರತಿನಿಧಿಗಳ, ಹೋರಾಟಗಾರರ, ಸಂಘಟನೆ ಮಾಡವ್ರ, ಬುದ್ಧಿವಂತಿಕೆ ಇದ್ದವ್ರ, ತಿಳುವಳಿಕೆ ಇದ್ದವ್ರ ಇಷ್ಟು ಹೆಂಗ್ ಕೊಡಕ್ ಸಾಧ್ಯ ಐತಿ? ಯಾವ ರಿಸರ್ವ್ ಬ್ಯಾಂಕ್ ಕೊಡಕ್ ಸಾಧ್ಯ ಐತೆನ? ಈ ಭಾರತ ರಿಸರ್ವ್ ಬ್ಯಾಂಕ್ ಹೆಂಗೆ ಕೊಡುದಿಲ್ಲ, ಇದು ಬೇರೆ ದೇಶದವ್ರು ಏರಿ ಕೊಡ್ತಾರೇನ? ಇಷ್ಟೆಲ್ಲ ಓಪನ್ ಆಗಿ ಒಂದು 4-5 ಎಪಿಸೋಡ್ ಮಾಡಿದ್ರು ಅವ್ರ ಅಭಿಮಾನಿಗಳಂಗೆ ಇರೋರನ್ನ ರೊಕ್ಕ ಕಮಿಷನ್ ಒಂದು ಇದು ಸೈಕಲ್ ಚೈನ್ ಐತಿ ಬೆಳಗಾವದಾಗ. ತಮ್ಗೆ ಗೊತ್ತಿರ್ಬೋದು, ಸ್ವಲ್ಪ ದಿವಸದ ಹಿಂದ ಜಪಾನ್ ಬೆಡ್ ಅಂತ ಬಂದು ಗೊತ್ತಿರ್ಬೇಕು. ಅದ್ ಚೈನ್ ಮಾಡ್ಬೇಕು, 1 ತಗೊಂಡ್ರ 3, 4, 5, 6 ಮಂದಿ ಚೇಂಜ್ ಮಾಡಿ ಅವಾಗೂ ಟಪಿಗೆ ಹಾಕಿ ಹೋಗ್ಬಿಟ್ರೆ ಬೆಳಗಾವ್ ಜನರನ್ನ. ಆನಂತರ ಹೆಚ್ಚಿಗೆ ಬಡ್ಡಿ ಕೊಡ್ತೇವೆ ಅಂತೇಳಿ 2-3 ಬ್ಯಾಂಕ್ ಹಾಳಾಗ್ಬೋದು. ಈ ಒಟ್ಟಾರೆ ಇದೇನಿ ಹೊಸ ಯೋಜನೆ. ಈ ಡಾಕ್ಟರ್ ಶಿವಾನಂದ ನೀಲನ್ ಅವ್ರ ಮಾನ್ಯ ಪ್ರೆಸ್ದಾಗ ಕೇಳ್ತಾರ, ನೀವೇನ್ NGO ಏನ? ನಂದು NGOನು ಇಲ್ಲ ಅಂತಾರ. ಫ್ಯಾಕ್ಟ್ರಿಗಳು ಇಲ್ಲ, ಯಾಕಂದ್ರ ಫ್ಯಾಕ್ಟ್ರಿಗಳಿದ್ರೆ CSR ಫಂಡ್ ಅಂತ ಇರ್ತೈತೆ. ಅದ ಕಾರ್ಪೊರೇಟೆಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂದ್ರೆ ಸಾಮಾಜಿಕ ಭದ್ರತೆ, ಅದ್ರಾಗ ಲಾಭಾಂಶ ಜನರಿಗೂ ಮುಟ್ಟಿಸ್ಬೋದು. ಅದು ಇಲ್ಲ ಅವ್ರದ್ದು. ಇದು ರಿಜಿಸ್ಟರ್ ಸಂಸ್ಥೆ ಅಂತಲ್ಲ, ಜನಗಳ ಸೇವೆ ಮಾಡ್ಲಿಕ್ಕೆ ಒಂದು ಹುಟ್ಟು ಹಾಕಿದೀವಿ. ಹೊಸದಿದು. ಇದು ಯಾವ್ದು ಪೇಪರ್ ವರ್ಕ್ ಇರುವುದು ಅಂತದಿಲ್ಲ. ಇದೊಂದು ಜಸ್ಟ್ ಈ ಬಾಯ್ ಮುಖಾಂತರ, ಪೇಪರ್ ವರ್ಕ್ ಇಲ್ಲ. ದುಡ್ಡು ಕೊಡ್ಲಿಕ್ಕೆ ಜನ ಪಾಳೆ ಹಚ್ಚಿದ್ದಾರೆ. ಸಾಕಷ್ಟು ಜನ ಫಾರಿನರ್ಸ್ ಬರ್ತಿದ್ದಾರೆ. ಫಾರಿನರ್ಸ್ ಬಂದು ಭೇಟಿಯಾಗಿ ಹೋಗ್ತಾ ಇದ್ದಾರೆ. ದುಡ್ಡು ಬರ್ತಾ ಇಲ್ಲಲ್ಲ, ನನ್ನ ಹತ್ರ ಈಗ ದುಡ್ಡು ಇದೆ, ನನಗೆ ದುಡ್ಡು ಕಮ್ಮಿ ಬಿದ್ದಾಗ ನಾನು ಕೊಡ್ಲಿಕ್ಕೆ ಜನ ಪಾಳೆ ಹಚ್ಚಿದ್ದಾರೆ. ಆಮ್ಯಾಗ ಇವತ್ತು ಕಾಂಗ್ರೆಸ್ ಮಂತ್ರಿಗಳಾತು, ಕಾಂಗ್ರೆಸ್ MLAಗಳಾತು, BJP MP ಗಳಾತು, ಕೇಂದ್ರದಾಗ ನರೇಂದ್ರ ಮೋದಿ ಅವ್ರ ಅದಾರ. ಯಾರೇ ಒಂದ್ ಈಟ ಹಂಗ ಹಾಕ್ಬಿಡ್ದ ಅವ್ರ ಮ್ಯಾಗ IT ED ಎಲ್ಲಾ ಮಾಡಿಸ್ತಿರ್ತಾರ. ಇದೇನ್ರಿ BJP MLAಗಳಿಗೆ ಮಂತ್ರಿಗಳಿಗೆ ಗೊತ್ತಾಗೈತಿ. ಮತ್ ಇಲ್ಲಿ ನೋಡಿದ್ರೆ ಕೈಸಾಲ ತಗೋತಾರ, ಇಂಥ ಸ್ಕೀಮ್ಗಳು ಮಾಡ್ತಾರ. ಇಂಥ ಸ್ಕೀಮ್ಗೆ ಅವಕಾಶ ಯಾರು ಕೊಟ್ರು? ಇದನ್ನ ಪೊಲೀಸ್ ಇಲಾಖೆ ಇಂಟದವ್ರ ಸೀರಿಯಸ್ ತಗೊಳಕ್ ಬರ್ತೈತಿಲ್ಲೋ, ಜಿಲ್ಲಾಧಿಕಾರಿ ಸೀರಿಯಸ್ ತಗೊಳಕ್ ಬರ್ತೈತಿಲ್ಲೋ, ಕಾಂಗ್ರೆಸ್ ಮಂತ್ರಿಗಳು ಇದನ್ನ ಸೀರಿಯಸ್ ತಗೊಳಕ್ ಬರ್ತೈತಿಲ್ಲೋ, BJP ಅಪೋಸಿಷನ್ ದವ್ರು ಇದನ್ನ ತಗೊಳಕ್ ಬರ್ತೈತೋ ಇಲ್ಲೋ? ಇಲ್ಲ ಅಂತಂದ್ರೆ ಏನ್ ಜನರಿಗೆ ಸಂಶಯ ಆಗ್ತೈತಿ ಅಂದ್ರ ಇದ್ರ ಹಿಂದೆ ಏನೈತಪ್ಪ, ನಿಮ್ದು ಏನೈತಿ ಅವ್ರ ಕೂಡ ಇದನ್ನು ಜನ ಚರ್ಚೆ ಮಾಡಕ್ ಶುರು ಮಾಡ್ತೈತಿ. ಬಹಳ ಸೀರಿಯಸ್ ಆಗಿ ತೋರಿ ನೀವು. ಅದಕ್ಕ ಈಗ ಮಾನ್ಯ ಅವ್ರ ಪ್ರೆಸ್ ಮೀಟ್ದಾಗ ನಾನ ಗುಜರಾತ್ ರೈತರ ಮೆಣಸಿನಕಾಯಿ ದುಬೈಗೆ ಎಕ್ಸ್ಪೋರ್ಟ್ ಮಾಡಿಸಿ ಕಳಿಸಿ ಅದ್ರ ಲಾಭಾಂಶ ಕೊಟ್ಟಂತ. ಪ್ರತಿಯೊಂದು ವಿಷಯದಲ್ಲೂ ರೈತರಿಗಾಗಿರ್ಬೋದು,
ರೈತರದೀಗ ಮೊನ್ನೆ ಗುಜರಾತ್ ಇಂದ ಮೆಣಸಿನಕಾಯಿಯನ್ನ ನಾನು ದುಬೈಗೆ ಎಕ್ಸ್ಪೋರ್ಟ್ ಮಾಡಿದೆ. ಬಂದಿದ್ದ ಲಾಭವನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ. ನಾನು ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಗುಜರಾತ್ ಯಾವ ಎಕ್ಸ್ಪೋರ್ಟ್ ನಿಮ್ದು ಎಕ್ಸ್ಪೋರ್ಟ್ ಕಂಪನಿ ಅಟ್ ಹೆಸರು ಹೇಳ್ರಿ ಮಿಲನ್ ಅವ್ರವ್ರ. ಎಷ್ಟ್ ಲಾಭ ಬಂತು, ಗುಜರಾತ್ ರೈತರಿಗೆ ಎಷ್ಟ್ ಕೊಟ್ರಿ, ಸ್ವಲ್ಪ ಹೇಳ್ಬೇಕಾಗ್ತೈತಿ ಇದನ್ನ. ನೀವ್ ಎಂದ್ ಕರೀರಿ 17ನೇ ತಾರೀಕಿದೊಳಗೆ ಒಂದು ಪ್ರೆಸ್ ಮೀಟ್ ಮಾಡೋನು, ಬರ್ತೇನೆ ನಾನು ಡಾಕ್ಯುಮೆಂಟ್ಸ್ ತಗೊಂಡ. ಯಾಕಂದ್ರ ನಿಮ್ಮ ವಿಚಾರಗಳು ಕರೆಕ್ಟ್ ಅದಾವೋ ಇಲ್ಲೋ ಅನ್ನೋದು ನಿಮ್ ಕೂಡ ಇದ್ದವ್ರ ಜೈ ಅನ್ನೋರನ್ನ ನಮ್ಮ ಕಣ್ಣು ಹಳದಿ ಆಗಿದಾವ. ಯಾಕಂದ್ರ ಬಹಳಷ್ಟು ಮಂದಿ ಈಗ ನೀವ್ ಏನ್ ಮಾಡಿದಾರಲ್ಲ ಎಲ್ಲರಿಗೂ ಗೊತ್ತೈತದ, ಯಾರ್ಯಾರು ಯಾಕೆ ಗಪ್ಪ ಆಗತ್ತಾರ ಸುಮ್ಕದಾರ ಜನ ಮಾತಾಡಕ್ ಶುರುವಾಗೈತಿ. ಆದ್ರೆ ಈ ನಮ್ನಿ ನೀವು ಈ ಇಷ್ಟೆಲ್ಲಾ ಪ್ರಚಾರ ಕೊಟ್ಟ ಇಷ್ಟೆಲ್ಲಾ ನೀವು ದಾಖಲೆಗಳು ಇದ್ದಾಗನು ಈ ಜನ ಮತ್ತು ಅಧಿಕಾರಿ ವರ್ಗ ಸುಮ್ಕಿರ್ತೈತೆ ಅಂದ್ರೆ ನಾನ್ ಅಂಕೆ ಹೋರಾಟ, ನಾನ್ ಜನರಿಗೆ ಇದನ್ನ ಕಲ್ಪನಾ ಕೊಡವನ್ನ. ಯಾಕಂದ್ರೆ ಜನರ ದುಡ್ಡು ಅಂದ್ರೆ ಅದನ್ನ ಕಾಯುವಂತ ಜವಾಬ್ದಾರಿ ನಮ್ಮ ಮಾಧ್ಯಮನಾಗೂ ಐತಿ. ಅವತ್ತ ನೀವ್ ಹೇಳ್ರಿ ನಾ ಗಿಡಗಳು ಹಚ್ಚಿದನು ಆಲ್ ಓವರ್ ಇಂಡಿಯಾದಾಗ. ಆಲ್ ಓವರ್ ಇಂಡಿಯಾದಾಗ ಎಷ್ಟು ರಾಜ್ಯದಾಗ ಎಷ್ಟು ಗಿಡಗಳು ಹಚ್ಚಿದ್ರಿ ಅಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡಿದ್ರಿ. ಅವ್ ಡಾಕ್ಯುಮೆಂಟ್ ಕೊಡ್ಬೇಕಾಗ್ತೈತೆ. ಎಲ್ಲ ನಾ ಬಿಸಿಲು ಇದನ್ನ ಮಾಡೋ ಸಲುವಾಗಿ ಗಿಡಗಳು ಹಚ್ಚಿನಿ ಅಂತ ಹೇಳ್ತಾರೆ ನೀವು. ಅದೇ ಈಗ ಒಂದ್ 2 ತಿಂಗಳ ಹಿಂದೆ ಬೆಳಗಾವಿ ತಾಲೂಕದಾಗ ಅಪ್ಪಸ ಪೂಜಾರಿ ಅಂತೇಳಿ ಪಾಪ ರೈತ ಹೋರಾಟಗಾರ ಕಡೋಲಿ ಭಾಗದಾಗ ಬಹಳಷ್ಟು ಕಾಯಿಪಲ್ಲೆ ಬೆಳೆದವ್ರೆಲ್ಲ ಆ ಕಾಯಿಪಲ್ಲೆ ಮ್ಯಾಗ ಗಳೆ ಹೊಡೆದ್ರು ಬಹಳಷ್ಟು ಬೆಳಗಾವಿ ತಾಲೂಕದಾಗ. ಭತ್ತ ಮುನಿಗೆ ಹೋಗಿ ಹಾಳಾಗಿ ಹೋಗ್ತು ಬಳ್ಳಾರಿ ನಾಲದಿಂದ. ಬೆಳಗಾವಿ ತಾಲೂಕ ಎಷ್ಟು ಮಂದಿ ರೈತರ ಮನೆಗೆ ಹೋಗಿ ಭೇಟಿಯಾಗಿ ನೀವು ಅವ್ರಿಗೆ ಪರಿಹಾರ ಕೊಟ್ಟಿದ್ದೀರಿ, ಇದನ್ನು ಹೇಳ್ಬೇಕಾಗ್ತೈತಿ ಡಾಕ್ಟರ್ ಶಿವಾನಂದ ನಿಲ್ಲನ್ ಅವ್ರವ್ರ. ಇನ್ನ ನಿಮ್ಗೆ ಡಾಕ್ಟರೇಟ್ ಪದವಿ ಯಾವ ವಿಶ್ವವಿದ್ಯಾಲಯ ಕೊಡ್ತು? ಡಾಕ್ಟರ್ ಶಿವಾನಂದ್ ನಿಲ್ಲನ್ ಅವ್ರ ಅಂತ ಹಾಕ್ತಾರೆ ನೀವು. ಯಾವ ಅಂದ್ರೆ ಮಾತಾಡ್ತಿರ್ತಾರ ಮಂದಿ ಬೋಗಸ್ ಡಾಕ್ಟರೇಟ್ ಕೊಡಕನ್ನ ಕೆಲವು ಮಂದಿ ರೊಕ್ಕ ತಗೊಂಡ್ ಯೂನಿವರ್ಸಿಟಿ ಬೋಗಸ್ ಯೂನಿವರ್ಸಿಟಿ. ಇದು ಯಾವ ಯೂನಿವರ್ಸಿಟಿ ಅವ್ರು ಕೊಟ್ರು? ಆಕ್ಸ್ಫರ್ಡ್ ಅವ್ರು ಕೊಟ್ರು ಏನ ಭಾರತ ಸರ್ಕಾರದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ನೀವು ತಗೊಂಡಿರೋ? ಯಾವ ವಿಷಯದ ಮ್ಯಾಗ ಕೊಟ್ರಿ? ಯಾಕಂದ್ರೆ ನೀವು ಒಂದ್ ಕಡೆ ಸಾಲ ತಗೋತೀರಿ, ಒಂದ್ ಕಡೆ ಇಟ್ ಪರ್ಸೆಂಟೇಜ್ ಕೊಡ್ತೇನೆ ಅಂತಾರೆ, NGO ಇಲ್ಲ ಅಂತಾರೆ, ನಂದ್ ಏನು ಇಲ್ಲ ಮಂದಿ ಈ ಕಡೆಯಿಂದ ಸಾಲ ತಗೋತೇವೆ ಅಂತಾರೆ. ಮತ್ತ ಅಲ್ಲಿ ನೋಡಿದ್ರ ನಿಮ್ಮ ಬಡ್ಕುಂದ್ರಿ ಒಳಗ ಒಂದ್ 10-15 ಕೋಟಿ ರೂಪಾಯಿ ಮನಿ ಕಟ್ಟತ್ತಾರೆ. ಅಂದ್ರೆ ಈ ರೊಕ್ಕ ಮಂದಿ ಕಡೆಯಿಂದ ಸಾಲ ತಗೊಂಡ ಈ ನಮ್ನಿ ನೀವು ಪಬ್ಲಿಸಿಟಿ ಯಾವ ಕಾರಣಕ್ಕಾಗಿ ಮಾಡ್ತೀರಿ? ಒಂದ್ ಕಡೆ ಮುಖ್ಯಮಂತ್ರಿ ಆಗ್ತಾನೆ ಅಂತಾರೆ, 224 ಮಂದಿನ ಆರಿಸ್ತಿರ್ತೇವೆ ಅಂತಾರೆ ನೀವು. ಅಂದ್ರೆ ಇವೆಲ್ಲ ಈವರೆಗೆ ಇವನ್ನೆಲ್ಲ ನೀವು ಹೇಳಿದ್ದು ಇವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ನಾನು ಅಂತಕ್ಕದಾವ. ಬದುಕಿದ್ರೆ ರೊಕ್ಕ 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 ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ. ಅದು ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನ? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ, ಏನ್ ದೊಡ್ಡ ವಿಷಯನೇ ಇಲ್ಲ. 15,000 ಜನರು ಬಂದೂಕ್ ತಗೊಂಡ್ 25,000 ಮಂದಿ ಅಂದ್ರೆ ಬೆಳಗಾವದಾಗ ಪೌರ ಕಾರ್ಮಿಕರಿಲ್ಲ ಅಥವಾ ಕಮಿಷನರ್ ಇಲ್ಲೋ, ನಗರ ಸೇವಕರಿಲ್ಲೋ, ಇಲ್ಲಿ MLAಗಳು ಇಲ್ಲೋ. ನೀವು ಸ್ವಚ್ಛ ಮಾಡುವಂಗ ಬೆಳಗಾವಿ ಪರಿಸ್ಥಿತಿ ಐತೇನ? ಬೆಳಗಾವಿ ನಾಗರಿಕರು ವಿಚಾರ ಮಾಡ್ಬೇಕು. ನಾವು ರಗಡದವ್ ನಿಮ್ ಕೆಲಸ ಮಾಡಕ್ ಬೆಳಗಾವದಾಗ. ಆದ್ರೆ ನೀವು ಬೆಳಗಾವ್ ಸ್ವಚ್ಛ ಮಾಡಕ್ ಹೋಗಿ ಇಡೀ ರಾಜ್ಯನ ಸ್ವಚ್ಛ ಮಾಡ್ತೀರಿ ಅಂತೂ ಜನ ಮಾತಾಡ್ತೈತೆ. ಅದಕ್ಕ ಈಗ ರಾಜ್ಕುಮಾರ್ ಟೋಪಣ್ಣ ಅವ್ರ ಹೋರಾಟಗಾರ ಅವರು ಒಂದು ಟ್ವೀಟ್ ಮಾಡಿದಾರೆ, ಅದನ್ನ ನೋಡ್ರಿ ನೀವು. ಓಂ ನಮಃ ಶಿವಾಯ. ಈ ಮಹಾಮಂತ್ರ, ಶಿವನ ಈ ಮಹಾಮಂತ್ರನ ದುರುಪಯೋಗ ಮಾಡಿಕೊಂಡು ಇವತ್ತು ಸಾರ್ವಜನಿಕರು, ಬೆಳಗಾವಿ ಸಾರ್ವಜನಿಕರು ಮತ್ತು ನಮ್ಮ ಮುಗ್ಧ ಮಾಜಿ ಸೈನಿಕರನ್ನು ಕೆಲವು ಜನ ಫಂಡ್ ಮ್ಯಾನೇಜರ್ ಅಥವಾ ಇನ್ವೆಸ್ಟ್ಮೆಂಟ್ ಬ್ರೋಕರ್ಸ್ ಆಗಿ ಬೆಳಗಾವಿಯಲ್ಲಿ ಒಂದು ದೊಡ್ಡ ಒಂದು ಹಗರಣ, ಮಲ್ಟಿ ಲೆವೆಲ್ ಅಥವಾ ಮಲ್ಟಿ ಟೈರ್ ಹಗರಣ ನಡೆಸಿದ್ದಾರೆ. ಇದ್ರ ಬಗ್ಗೆ ನಾನು ಸಾರ್ವಜನಿಕರಿಗೆ, ಬೆಳಗಾವಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಮುಗ್ಧ ಮಾಜಿ ಸೈನಿಕರನ್ನ ಮನವಿ ಮಾಡ್ಕೊತೇನೆ, ದಯಮಾಡಿ ಇಂಥ ಫ್ರಾಡ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಕ್ ಹೋಗಬೇಡ್ರಿ. ಯಾಕಂದ್ರೆ ನಾವು ಮಾಡಿದಂತ ತನಿಖೆಯಲ್ಲಿ ಬೆಳಗಾವಿ ನಗರದಲ್ಲಿ ಇವತ್ತು 3 ಈ ತರ ಕಂಪನಿಗಳು
ಆಪರೇಟ್ ಮಾಡ್ತಾ ಇದ್ದಾವೆ. ಒಬ್ಬರು 3.5% ತಿಂಗಳ ಕೊಡ್ತಾ ಇದ್ದಾರೆ, ಒಬ್ಬರು 5% ಕೊಡ್ತಾ ಇದ್ದಾರೆ. 3.5% ಅಶ್ಯೂರ್ಡ್ ರಿಟರ್ನ್ಸ್ ಇದು ಇವತ್ತಿಲ್ಕ ನಾಳೆ ಇದು ಬಬಲ್ ಬಸ್ಟ್ ಆಗುತ್ತೆ. ಈಗೇನು ಹಳಿಬರಿಗೆ ಹೊಸಬರೇನು ಹಣ ಹಾಕ್ತಾ ಇದ್ದಾರೆ, ಆ ಹೊಸಬ್ರು ಹಣ ತಗೊಂಡು ಹಳಿಬರಿಗೆ ಕೊಡ್ತಾರೆ. ಈ ರೀತಿ ಮೊದಲು ಬೆಳಗಾವಿನಾಗ ಇಂತಹ ಬಹಳಷ್ಟು ಹಗರಣಗಳು ಆಗಿವೆ. ಸೇಮ್ ಮಾಡೋದು ನಮ್ಮಲ್ಲಿ ಏನು ಹೊಸಬ್ರೇನು ದುಡ್ಡು ಹಾಕ್ತಾರ ಅದು ಹಳಿಬ್ರ ಮುಖಾಂತರ ಹಾಕ್ತಾರೆ. ಅದ್ರ ಹಳಿಬ್ರಿಗೂ ಒಂದು ಕಮಿಷನ್ ಹೋಗ್ತೈತಿ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಹಳಿಬ್ರು ಏನು ಈ ಚೈನ್ನಾಗ ಹಳಿ ಇನ್ವೆಸ್ಟರ್ಸ್ ಏನು ಹೊಸಬ್ರ ಕಡೆ ದುಡ್ಡು ತಗೋದ ಕಮಿಷನ್ ತಗೋದಾರೆ, ಇವ್ರದ್ದು ಕ್ರೈಮ್ ಆಗುತ್ತೆ. ಇವರು ಆ ಕ್ರೈಮ್ನಾಗ ಇವರು ಭಾಗವಹಿಸಲಾಗುತ್ತೆ. ಆಮೇಲೆ ಬೆಳಗಾವಿ ನಗರನಾಗ ಮೊದಲಿದ್ರು ಯಾರು ಸಂಜಯ್ ತೆಂಗಿನಕಾಯಿ, ಸುರೇಶ್ ಜೊಂಡ ಇಂಥವ್ರೆಲ್ಲ ಇದೇ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರು ಜನರು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಯಾವಾಗ ಇವರು ದುಡ್ಡು ತಕೊಂಡು ಗಾಯವಾಗ್ತಾರ ಅವಾಗ ಎಲ್ಲ ಇನ್ವೆಸ್ಟರ್ ರಸ್ತೆ ಮೇಲೆ ಬರ್ತಾರ. ಈ ತರ ಬಹಳಷ್ಟು ಮಂದಿಗೆ ಒಂದು 10-15 ವರ್ಷದಿಂದ ಅನ್ಯಾಯ ಆಗೈತಿ, ರೊಕ್ಕ ಕಳ್ಕೊಂಡಿದ್ದಾರೆ. ಆಮೇಲೆ ಇವತ್ತು ಯಾವುದೇ ಒಂಥರ ಈ ತರ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ ಅಥವಾ ಫಂಡ್ ಮ್ಯಾನೇಜ್ ಇದ್ದಾಗ ಅವ್ರದ್ದು ಸೆಬಿ ಅಥವಾ NSE ನಾಗ ಅವ್ರದ್ದು ಸ್ಟಾಕ್ ಬ್ರೋಕರ್ ಅಂತ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ನನ್ನ ಕಡೆ ಕೆಲವು ಅಗ್ರಿಮೆಂಟ್ಸ್ ಬಂದಿದ್ದಾವೆ. ಅಗ್ರಿಮೆಂಟ್ಸ್ ತಪಾಸಣೆ ಮಾಡಿದಾಗ ಈ ಕಂಪ್ನಿಗಳ ಸ್ಟಾಕ್ ಬ್ರೋಕರೇಜ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, NSE ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ. ಆಮೇಲೆ ಈ ತರ ಬೇರೆ ರಿಜಿಸ್ಟ್ರೇಷನ್ ಆ ನಂಬರ್ಸ್ ಇಲ್ಲ. ಆಮೇಲೆ ಇವ್ರ ಅಗ್ರಿಮೆಂಟ್ಸ್ನಾಗ ಅವ್ರ ಪ್ಯಾನ್ ನಂಬರ್ ಮೆನ್ಷನ್ ಇಲ್ಲ, ಅವ್ರ GST ನಂಬರ್ ಮೆನ್ಷನ್ ಇಲ್ಲ. ಆಮೇಲೆ ಯಾವಾಗ ನಾವು ಒಬ್ಬ ಕಸ್ಟಮರ್ ಕಡೆ ಇನ್ವೆಸ್ಟ್ಮೆಂಟ್ ಸಂಬಂಧ ಹಣ ತಗೋತೀವಿ, ನಾವು ರಿಸ್ಕ್ ಡಿಸ್ಕ್ಲೋಸರ್ ಮಾಡ್ತೇವೆ. ಅಂದ್ರೆ ನೀವು ಏನ್ ಹಣ ನಮ್ಗೆ ಕೊಡ್ತೀರಿ, ಈ ಹಣ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೇವೆ, ಎಷ್ಟು ಇನ್ವೆಸ್ಟ್ ಮಾಡ್ತೇವೆ, ನಿಮ್ಮ ಹಣದಿಂದ ನಾವೆಷ್ಟು ಗಳಿಸ್ತೇವೆ, ಆಮೇಲೆ ಈ ಹಣ ನೀವೇನ್ ಕೊಡ್ತೀರಿ ಅದು ಎಲ್ಲೇ ನಾವು ಇನ್ವೆಸ್ಟ್ ಮಾಡ್ತೀವಿ ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಇನ್ವೆಸ್ಟ್ಮೆಂಟ್ ಏನ್ ರಿಸ್ಕ್ ಅದಾವ. ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ವಿತೌಟ್ ರಿಸ್ಕ್ ಇರಲ್ಲ. ಎಲ್ಲಾ ಇನ್ವೆಸ್ಟ್ಮೆಂಟ್ ಒಂದು ರಿಸ್ಕ್ ಇರುತ್ತೆ. ರಿಸ್ಕ್ ಡಿಸ್ಕ್ಲೋಸರ್ಸ್ ಇಲ್ಲ. ಆಮೇಲೆ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅದು ಇಲ್ಲ. ಯಾವುದೇ ರೀತಿ ಇವರು ಮಾಹಿತಿ ಕೊಡೋದನೆ. ಆಮೇಲೆ ಇವ್ರದ್ದು ಸೆಬಿ ಮತ್ತು NSE ನಾಗ ಇವ್ರ ರಿಜಿಸ್ಟ್ರೇಷನ್ ಇಲ್ಲ. ಆಮೇಲೆ ಇವೆಲ್ಲ ಸಿಂಗಲ್ ಪ್ರೊಪ್ರೈಟರಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ಸ್ ಮೇಲೆ ನಡೀತಾ ಇದಾವೆ. ಇವು ಒಂದು ಪ್ರೈವೇಟ್ ಲಿಮಿಟೆಡ್ ಫರ್ಮು ಅಲ್ಲ. ಹೀಗಾಗಿ ಬಹಳಷ್ಟು ತಮ್ದೇನು ದುಡ್ಡು ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ದುಡ್ಡು ಸಿಕ್ತಿರ್ಬಹುದು, ಖರೆ ಇವತ್ತಿಲ್ಕ ನಾಳೆ ಇದು ದುಡ್ಡು ಬಸ್ಟ್ ಆಗುತ್ತೆ. ಆಮೇಲೆ ಏನು ಕೆಲವು ಜನ ಈ ಜನರನ್ನ ಆಕರ್ಷಣೆ ಮಾಡೋ ಸಂಬಂಧ ಇವರು ದೊಡ್ಡ ಕಾರ್ಯಕ್ರಮ ಮಾಡ್ತಾರ. ಒಂಥರ ಕಲ್ಟ್ ಫಾಲೋಯಿಂಗ್ ಮಾಡ್ತಾರ. ಅಂದ್ರೆ ಒಂದು ಪರ್ಸನಾಲಿಟಿ ಫಾಲೋಯಿಂಗ್. ಜನ ಆ ವ್ಯಕ್ತಿ ನೋಡ್ಕೊಂಡು ಅವ್ರ ವ್ಯಕ್ತಿಯಿಂದ ಪ್ರಭಾವ ನೋಡ್ಕೊಂಡು ಇವರು ಅವ್ರ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಬೇಕಂತ ಆತರ ಒಂದು ಕಲ್ಟ್ ಫಾಲೋಯಿಂಗ್, ಒಂದು ಪರ್ಸನಾಲಿಟಿ ಫಾಲೋಯಿಂಗ್ ಮಾಡ್ತಾರೆ. ಇದರಿಂದ ಕೆಲವರು ಚೆನ್ನಾಗಿರ್ತಾರೆ, ಅವರು ಪ್ರಮೋಟ್ ಮಾಡ್ಕೊತಿರ್ತಾರೆ. ಅದಕ್ಕೆ ಇದು ಒಂದು ವೆಲ್ ಪ್ಲಾನ್ಡ್ ನೆಟ್ವರ್ಕ್ ಟು ಫೂಲ್ ಪೀಪಲ್. ಅದಕ್ಕೆ ದಯಮಾಡಿ ನಾನು ಮಾಜಿ ಸೈನಿಕರಿಗೆ ಈ ವಿಷಯದಾಗ ಎದಕ್ಕೆ ಇವತ್ತು ಕೈ ಹಾಕಿದ್ದೇನೆ ಅಂದ್ರೆ, ಮಾಜಿ ಸೈನಿಕರು ನಮ್ಮ ದೇಶದ ಸಂಬಂಧ ತ್ಯಾಗ ಮಾಡ್ತಾರ. ಆಮೇಲೆ ಅವರು ರಿಟೈರ್ಮೆಂಟ್ ಅಥವಾ ಪೆನ್ಷನ್ ಸಿಕ್ಕಿದ ದುಡ್ಡು ಇಂಥ ಒಂದು ಇನ್ವೆಸ್ಟ್ಮೆಂಟ್ ಹಾಕ್ತಾರ. ಆಮೇಲೆ ಈ ದುಡ್ಡು ಹೋತಂದ್ರೆ ಅವ್ರು ನಾಳೆ ಬಿದಿ ಪಾಲಿ ಆಗಬಾರ್ದು, ಅವರು ಉಳಿಬೇಕು. ಅದಕ್ಕೆ ನಾನು ದಯಮಾಡಿ ಮಾಜಿ ಸೈನಿಕರಿಗೆ ನಾನು ಮನವಿ ಮಾಡ್ಕೊತೇನೆ, ನಿಮ್ದು ಈ ತರ ಇನ್ವೆಸ್ಟ್ಮೆಂಟ್ಸ್ ಇವೇನು 3 ಕಂಪ್ನಿಗಳಾಗದಾವ ಇದರ ದಯಮಾಡಿ ತಕ್ಷಣ ವಾಪಸ್ ತಕ್ಕೋರಿ. ಇದು ಯಾವಾಗ ಬಬಲ್ ಬಸ್ಟ್ ಆಗುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ನೀವು ಯಾವುದೋ ಅಗ್ರಿಮೆಂಟ್ ನೋಡ್ರಿ. ಅಗ್ರಿಮೆಂಟ್ ಯಾವ ತರ ಮಾಡ್ತಾ ಇದ್ದಾರೆ, ಹ್ಯಾಂಡ್ ಓನ್ ಅಗ್ರಿಮೆಂಟ್ ಅಲ್ರಿ. ನಾನು ದುಡ್ಡು ಕೊಡ್ತಾ ಇದ್ದೇನೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ನಾನು ಇನ್ವೆಸ್ಟರ್ ಆದ್ರೆ ನಿಮ್ ಕಂಪ್ನಿ ಜೊತೆಗೆ ನಾನು ಅಗ್ರಿಮೆಂಟ್ ನಾನು ಮಾಡೋದು ನಿಮ್ ಕಡೆ ಇನ್ವೆಸ್ಟ್ಮೆಂಟ್ ಸಂಬಂಧ ನಾನು ನಿಮ್ಗೆ ಹ್ಯಾಂಡ್ ಓನ್ ಕೊಡ್ತಾ ಇಲ್ಲ. ಆದ್ರೆ ಇವರು ನಿಮ್ ಕಡೆ ಹ್ಯಾಂಡ್ ಓನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಹ್ಯಾಂಡ್ ಓನ್ ಅಗ್ರಿಮೆಂಟ್ ಯಾರು ಮಾಲೀಕನ ಹೆಸರು ಮೇಲೆ ಚೆಕ್ ಕೊಡೋದು, ಯಾವುದು ನಿಮ್ಗೆ ಗ್ಯಾರಂಟಿ ಚೆಕ್ ಕೊಡೋದು ಫರ್ಮ್ ಹೆಸರು ಮೇಲೆ. ಅದಕ್ಕೆ ಇದು ಒಂಥರ. ಆಮೇಲೆ ಆ ಒಂದು ಹ್ಯಾಂಡ್ ಓನ್ ಅಗ್ರಿಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ತೀರಿ, ಆಮೇಲೆ ನೀವು ಬಡ್ಡಿ ಹೆಂಗ್ ತಗೋತೀರಿ, ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಮೇಲೆ GST ಎಷ್ಟು ಆಗ್ತದೆ, ಇಂಟ್ರೆಸ್ಟ್ ಮೇಲೆ TDS ಡಿಡಕ್ಷನ್ ಎಷ್ಟು ಆಗ್ತದೆ, ಇವೆಲ್ಲ ಪ್ರಶ್ನೆಗಳು ಬರ್ತಾವ. ಇದಾದ್ಮೇಲೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇನ್ವಾಲ್ವ್ ಆಗ್ತಾರ, GST ಇನ್ವಾಲ್ವ್ ಆಗ್ತಾರ, ಆಮೇಲೆ ರೆವಿನ್ಯೂ ಎನ್ಫೋರ್ಸ್ಮೆಂಟ್ ಇನ್ವಾಲ್ವ್ ಆಗ್ತಾರ. ಇದೊಂಥರ ಮನಿ ಲಾಂಡ್ರಿಂಗ್ ಆಪರೇಷನ್ ಇದೆ. ಆಮೇಲೆ ಈ ದುಡ್ಡ ಮೇಲೆ ಅವರು ಬೇರೆ ಯಾವ ಕಂಪ್ನಿ ತೆಗೆದಾರೆ, ಯಾವ ಬೇರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿಗಳು ತೆಗೆದಾರೆ. ಆಮೇಲೆ ಬೇರೆ ರೀತಿ ಇವೇನು ಕನ್ಸ್ಯೂಮರ್ FMCG ಪ್ರಾಡಕ್ಟ್ಸ್ ಒಂದು ಕಂಪ್ನಿ ತೆಗೆದಾರೆ. ಇವೆಲ್ಲ ನಿಮ್ಮ ಹಣ ಯೂಸ್ ಮಾಡಿಕೊಂಡು ಅಲ್ಲಿ ತಾವು ಒಂದು ಕಂಪ್ನಿಗಳು ಕಟ್ಕೊಂಡು ನಾಳೆ ಕಂಪ್ನಿ ಮುಚ್ಚಿ ಅವರು ಬಾಗಿಲ ಮುಚ್ಕೊಂಡು ಹೋಗ್ತಾರೆ. ಅದಕ್ಕೆ ದಯಮಾಡಿ ನಾನು ಇನ್ವೆಸ್ಟರ್ಸ್ ಅಲ್ಲಿ ಮತ್ತು ಎಕ್ಸ್ ನಾನು ಮನವಿ ಮಾಡ್ಕೊತೀನಿ, ಇದ್ರ ಬಗ್ಗೆ ಹೋಗಿ ಅವರಿಗೆ ವಿಚಾರಿಸ್ರಿ. ಅವರು ಸೆಬಿ ರಿಜಿಸ್ಟ್ರೇಷನ್ ಕೇಳಿ,
ಅಥವಾ NSE ರಿಜಿಸ್ಟ್ರೇಷನ್ ಕೇಳಿ, ಆಮೇಲೆ ಅವ್ರದ್ದು GST ಪ್ಯಾನ್ ಎಲ್ಲ ಇನ್ಫಾರ್ಮೇಶನ್ ಕೇಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ರಿ. ಅದು ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಅನ್ನೊಂದು ಫಾರ್ಮ್ ಕೊಡ್ಬೇಕು ನಿಮಗೆ. ನಿಮ್ ಜೋಡಿ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಮಾಡೋದು ಅದು ತುಂಬಾ ತಪ್ಪ. ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ನೀವು ಜಾಗೃತಿಗೊಂಡು ಇನ್ವೆಸ್ಟ್ ಮಾಡ್ರಿ. ದಯಮಾಡಿ ಈ ತರ ಫ್ರಾಡ್ ಕಂಪನಿದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಲೈಫ್ ಸೇವಿಂಗ್ಸ್ ಅನ್ನು ಹಾಳು ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು. ಇವತ್ತ ನೀವು 36% ಬಡ್ಡಿ ಕೊಡಾಕ ಸಾಧ್ಯ ಐತೆ ಜನಸಾಮಾನ್ಯರು ವಿಚಾರ ಮಾಡ್ರಿ. ಯಾಕಂದ್ರ ಅವ್ರ ಒಂದು ಚೈನ್ ದಾಗ ಇದ್ದವ್ರ ಅವ್ರ ಪರವಾಗಿ ಮಾತಾಡ್ತಾರ, ನಂದೇನ್ ತಕರಾರಿಲ್ಲ. ಒಟ್ಟಾರೆ ಇದನ್ನ ಟೊಪಿ ಹಾಕಿಸ್ಕೊಳಕ ನೀವು ತಯಾರಿದ್ರೆ ನಂದೇನ್ ತಕರಾರಿಲ್ಲ, ನಿಮ್ ರೊಕ್ಕ. ಆದ್ರೆ ಜನರಿಗೆ ಜಾಗೃತಿ ಮಾಡ್ಬೇಕಾದದ್ದು ನನ್ನ ಕರ್ತವ್ಯ, ನನ್ನ ವಾಹಿನಿ ಕರ್ತವ್ಯ. ಇನ್ನೂ ಬಹಳ ಪ್ರಶ್ನೆಗಳು ಅದಾವ ನಿಲನ್ನವ್ರವ್ರ. ನಮ್ಮನ್ನು ಕರೀರಿ. ಮಾನ್ಯ ಪತ್ರಿಕಾಗೋಷ್ಠಿಗೆ ಯಾರು ಕರೆದಾರ ಪತ್ರಕರ್ತರ ಮುಖಾಸದಾಗ ತೋರಿಸ್ಲಿ. ನೀವು ಯುಕೆದಾಗ ಕರೆದಿದ್ದೆ ಒಂದು ಬಹಿರಂಗವಾಗಿ ಇವನ್ನೆಲ್ಲ ನೀವು ಸಾರ್ವಜನಿಕ ವ್ಯಕ್ತಿ, ಶಿವನ ಪ್ರತಿರೂಪ ನೀವು, ಇದನ್ನೆಲ್ಲ ಹೇಳ್ಬೇಕಾಗ್ತೈತೆ. ಯಾಕಂದ್ರ ನೀವೇನ್ ಟಾಟಾ ಬಿರ್ಲಾನ ವಂಶಸ್ಥರು ನೀವಲ್ಲ. ಆಮ್ಯಾಗ ಹರ್ಷದ್ ಮೆಹತಾನ್ ಅಂತ ಒಬ್ಬ ಶೇರ್ ಮಾರ್ಕೆಟ್ ಅಲ್ಲೂಲ್ ಕಲ್ಲೂಲ್ ಮಾಡಿದ್ದ ಒಂದು ಇತಿಹಾಸ ನಾವು ನೋಡಿದ್ವು. ಎಷ್ಟೆಷ್ಟೋ ಜನ ಹಾಳಾಗಿ ಇವತ್ತಿಗೂ ಜೀವ ಕೊಟ್ಟ ಉರ್ಲ್ ಹಾಕೊಳ್ಳೋ ಪರಿಸ್ಥಿತಿ, ಉಪವಾಸ ಬೀಳುವಂತ ಪರಿಸ್ಥಿತಿ ಐತಿ. ಅದಕ್ಕ ದಯಮಾಡಿ ಈ 17ನೇ ತಾರೀಕಿಗೆ ಬರುವಂತ ಕಾರ್ಯಕ್ರಮಕ್ಕ ನಮ್ಮ ಜಿಲ್ಲೆಯ ಮಂತ್ರಿಗಳು, ಇಬ್ರು ಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಂಸದರಿಬ್ರು, ಬೆಳಗಾವ್ 3 ಮಂದಿ ಸಂಸದರು ಬರ್ತಾರ. 3 ಮಂದಿ ಸಂಸದರಾತು, ಕಾಂಗ್ರೆಸ್ಸಿನ ಎಲ್ಲಾ MLAಗಳು, BJP MLAಗಳು. ದಯಮಾಡಿ ನೀವು ಅವತ್ತ ಅವ್ರನ್ನ ಸ್ವಾಗತ ಕಿಲ್ಲಾಕೆರೆಯಿಂದ ಮಾಡೋಣಂದ್ರೆ ನಾನು ಬರ್ತೇನೆ. ಎಲ್ಲ ಮಾಡಿ ಅವನ್ನ ನಮ್ಮ ಬೆಳಗಾವಿ ಜಿಲ್ಲಾ ಭವಿಷ್ಯತ್ವದಲ್ಲಿ ಇಷ್ಟು ದುಡ್ಡು ಕೊಡತ್ತಂದ್ರೆ ಸತ್ಕಾರ ಮಾಡ್ಬೇಕಾಗ್ತೈತಿ. ನಾವು 36% ಬಹುತೇಕ ಯಾರು ಕೊಡುದಿಲ್ಲ. ಅದಕ್ಕ ಆ ಕಳ್ಕೊಂಡ ಅವ್ರ ದುಡ್ಡ ಈಗೇನ್ ಹಾಕಿ ಕಳ್ಕೊತಾರಲ್ಲ, ಅವರ ಶಾಪ ಹತ್ತಕ್ಕಿಂತ ಮೊದಲನ ನೀವು ಜಾಗೃತ ಆಗ್ಬೇಕಂತ ಖಡಕ್ ಎಚ್ಚರಿಕೆ ಕೊಡತ್ತೇನೆ ನಾನು. ಡಾಕ್ಟರ್ ಶಿವಾನಂದ್ ನಿಲ್ಲನ್ನವ್ರ, ನೀವು ಯಾವಾಗ ನನ್ನ ಪತ್ರಿಕಾಗೋಷ್ಠಿ ಕರಿತೀರಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಂಕಿ ಅದಾವ, ಹೆಂಗ್ ಸಾಧ್ಯ ಐತಿ, ಏನೈತಿ, ನಿಮ್ಮ ID ET ರಿಟರ್ನ್ಸ್ ಯಾವಾಗಿಂದ ಚಾಲೂ ಐತಿ, ನೀವು ಹೆಂಗ್ ರೊಕ್ಕ ತಗೊಳತ್ರಿ, ಹೆಂಗ್ ಜಮಾ ಆಗತೈತಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಅದಾವ, IFS ನಂಬರ್ದು ಎಲ್ಲ ಅದಾವ, ನೀವು ಮನಿ ಹೆಂಗ್ ಕಟ್ಟಾತರಿ. ಆದ್ರ ಜನರನ್ನ ಮೋಸ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದೊಂದು ಮೋಸದ ಪಾರ್ಟ್ ಇದೆ ಶಿವಾನಂದ್ ನಿಲ್ಲನ್ ಅವ್ರ. ನಾನು ಇವತ್ತ ಜಿಲ್ಲಾಧಿಕಾರಿಗಳಿಗಾಗ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗಾಗ್ಲಿ, ಕಮಿಷನರ್ ಅವ್ರಿಗಾಗ್ಲಿ ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಲಿಲ್ಲ ಅಂದ್ರ ಬೆಳಗಾವ್ ಜನ ರೊಕ್ಕ ಕಳ್ಕೊಂಡವ್ರ ಇಡೀ ರಾಜ್ಯ ದೇಶ ಮಹಾರಾಷ್ಟ್ರದಾಗೂ ಬಹಳ ದೊಡ್ಡ ಪ್ರಮಾಣದಾಗ ಇವ್ರದ್ದು ವ್ಯವಹಾರ ಐತಿ. ಬರೀ ಭಾಷಣ ಮಾಡೋದ್ರಿಂದ ಆಗುದಿಲ್ಲ. ಈ ಕಾಗದ ಪತ್ರ ಇಷ್ಟೆಲ್ಲ ದಾಖಲೆ ಕೊಟ್ಟಾಗ ಸೋ ಮೋಟೋ ಕೇಸ್ ನೀವು ಪ್ರಕರಣ ದಾಖಲ್ ಮಾಡ್ಕೋಬೇಕಾಗ್ತೈತಿ. ನಾಳೆ ದುಡ್ಡು ಕಳ್ಕೊಂಡ್ ಅವ್ರ ಶಾಪ್ ಹತ್ತಕ್ಕಿಂತ ಮೊದಲನ ಇದಕ್ಕೊಂದು ಅಂತ್ಯ ಹಾಡಬೇಕಂತೇಳಿ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ. ನಮಸ್ಕಾರ.